ಸರ್ಸು ಪಾಪು ಹೆಸರು ಕೇಳಲ್ವಾ? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಮೋಕ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಒಂದು ಹೊಸ ಸುದ್ದಿಯೊಂದಿಗೆ ಬಂದಿದ್ದೇವೆ. ವಿಶೇಷ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ, ನಮ್ಮ ಪಕ್ಕದಲ್ಲಿರುವಂತಹ ಬಿಜಿನ ನೋಡಿದ್ರೆ ಏನಿದು ಸುದ್ದಿ ಅಂತ. ಹೌದು, ನಟ ದರ್ಶನ್ಗೆ ಜೈಲ ಬೇಲ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸರ್ಸು ಪಾಪು ಹೆಸರು ಕೇಳಲ್ವಾ? ನಟ ದರ್ಶನ್ಗೆ ಇದೀಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರುವಂತದ್ದು. ದರ್ಶನ್ ಬೇಲ್ ತೆಗೆದುಕೊಂಡು ಆರಾಮಾಗಿ ಜೀವನವನ್ನು ನಡೆಸ್ತಾ ಇದ್ರು, ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ರು. ಆದ್ರೆ ಇದೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಮ್ಮೆ ಸಂಕಷ್ಟ ಎದುರಾಗುತ್ತಾ, ಮತ್ತೆ ನಟ ದರ್ಶನ್ ಜೈಲಿಗೆ ಹೋಗ್ತಾರ ಅನ್ನೋ ಹಲವಾರು ಅನುಮಾನಗಳು ಎಲ್ಲರಲ್ಲೂ ಕೂಡ ಮನೆ ಮಾಡ್ತಾ ಇದೆ. ಕೆಲವೊಂದಿಷ್ಟು ಸಮಯ ಅವರು ತೆಗೆದುಕೊಂಡು ಬೆನ್ನನ್ನ ಆಪರೇಷನ್ ಮಾಡಿಸಬೇಕಾಗಿತ್ತು, ಬೆನ್ನು ನೋವಿದೆ ಅಂತ ಹೇಳ್ಬಿಟ್ಟು ಒಂದು ಕಾರಣವನ್ನ ಕೊಟ್ಟು ಬೇಲ್ ತೆಗೆದುಕೊಂಡು ಆಚೆ ಬಂದಿದ್ರು. ಆದ್ರೆ ಇದೀಗ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತಾ, ನಟ ದರ್ಶನ್ಗೆ ರಿಲೀಫ್ ಸಿಗುತ್ತಾ, ಇಲ್ಲ ನಟ ದರ್ಶನ್ ಜೈಲಿಗೆ ಕಳಿಸುತ್ತಾ? ಇದೀಗ ಸರ್ಕಾರಿ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂಥ್ರಾರ್ ಅವರು ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ. ನಟ ದರ್ಶನ್ಗೆ ನೀಡಿರುವಂತಹ ಬೇಲ್ ಅನ್ನ ರದ್ದು ಮಾಡಬೇಕು, ಯಾವುದೇ ಕಾರಣಕ್ಕೂ ಅವರಿಗೆ ಬೇಲ್ ಅನ್ನು ಕೊಡಬಾರದು. ಆ ಕಾರಣಕ್ಕಾಗಿ ಅವರೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಅದೇ ರೀತಿ ದರ್ಶನ್ ಪರ ವಾದ ಮಾಡ್ತಾ ಇರುವಂತಹ ವಕೀಲ ಸಿದ್ಧಾರ್ಥ ದಾವೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನಟ ದರ್ಶನ್ಗೆ ಬೇಲ್ ಅನ್ನ ಕೊಡಬೇಕು, ಇದರಿಂದ ಬಿಗ್ ರಿಲೀಫ್ ಸಿಗುತ್ತಾ ಇಲ್ವಾ, ಏನಾಗುತ್ತೆ ನೋಡ್ತಾ ಕೆಲವೊಂದಿಷ್ಟು ಚರ್ಚೆಗಳಿದೆ, ಮಾಡ್ತಾ ಹೋಗೋಣ. ಏನಿದು ಪ್ರಕರಣ, ಯಾಕಾಗಿ ಈ ಬೇಲ್ ನಡುವೆ ವಾದ ವಿವಾದ ನಡೀತಾ ಇದೆ ಅಂತ ಹೇಳೋದಾದ್ರೆ, ನಟ ದರ್ಶನ್ ನ ಸ್ನೇಹಿತೆ, ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ಪವಿತ್ರ ಗೌಡ ಅವರಿಗೆ ಕೆಲವೊಂದಿಷ್ಟು ಮೆಸೇಜ್ಗಳು ಬಂದಿತ್ತು, ಅಶ್ಲೀಲ ಮೆಸೇಜ್ಗಳು. ಎಲ್ಲಿಂದ ಬಂದಿತ್ತು ಅಂತ ನೋಡಿದಾಗ, ಚಿತ್ರದುರ್ಗದ ಮೂಲದ ಒಬ್ಬ ರೇಣುಕಾ ಸ್ವಾಮಿ ಅನ್ನೋ ಯುವಕ ಕೆಲವೊಂದಿಷ್ಟು ಅಶ್ಲೀಲ ವಿಡಿಯೋಗಳನ್ನ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಕಳಿಸಿದ್ದ. ಅಲ್ಲಿಂದ ಶುರುವಾದಂತಹ ಒಂದು ಸ್ಟೋರಿ. ರೇಣುಕಾ ಸ್ವಾಮಿಯನ್ನ ಅಶ್ಲೀಲ ವಿಡಿಯೋ ಮೆಸೇಜ್ ಮಾಡಿ ಕಳಿಸಿದ್ದಕ್ಕೆ ಚಿತ್ರದುರ್ಗದಿಂದ ಕರೆತರಲಾಗಿತ್ತು. ಚಿತ್ರದುರ್ಗದಲ್ಲಿ ಕರೆತರುವಾಗಲೇ ಕೆಲವೊಂದಿಷ್ಟು ಹಲ್ಲೆಗಳನ್ನ ಮಾಡಿಕೊಂಡು ಕರೆತರಲಾಗಿತ್ತು. ಅದಾದ ನಂತರ ಪಟ್ಟಣಗೆರೆಯ ಶೆಡ್ಗೆ ತಂದು ಆತನನ್ನ ಕೊಲೆ ಮಾಡಿದ್ರು. ತೀರಾ ಎಳೆಯೋದಕ್ಕೆ ಹೋಗೋದಿಲ್ಲ, ನಾನು ಸಿಂಪಲ್ ಆಗಿ ಸ್ಟೋರಿಯನ್ನ ಹೇಳ್ತಾ ಹೋಗ್ತೀನಿ. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು ದರ್ಶನ್ಗೆ ಗೊತ್ತಾಗಿತ್ತು. ದರ್ಶನ್ ಕೋಪಗೊಂಡಿದ್ರು. ಕೆಲವೊಂದಿಷ್ಟು ಅಭಿಮಾನಿಗಳು ಬಳಗನ ಹೊಂದಿದ್ದಂತ ದರ್ಶನ್ ಅವರಿಗೆ ಕೆಲವೊಂದಿಷ್ಟು ಹತ್ತಿರದ ಸಂಬಂಧಿಗಳಿಗೆ, ಏನು ಸಂಬಂಧ ಅಂದ್ರೆ ಅಭಿಮಾನವನ್ನು ಹೊಂದಿದ್ದಂತವರಿಗೆ ತಿಳಿಸಿದ್ರು, ಈ ರೀತಿ ಒಂದು ಮೆಸೇಜ್ ಬಂದಿದೆ, ಅದನ್ನ ಕರ್ಕೊಂಡ್ ಬನ್ನಿ, ಸ್ವಲ್ಪ ಮಾತಾಡ್ಬೇಕು ಅಂತ. ಚಿತ್ರದುರ್ಗದಿಂದ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೇಣುಕಾ ಸ್ವಾಮಿಯನ್ನ 7ನೇ ತಾರೀಕು ಕಿಡ್ನಾಪ್ ಮಾಡಲಾಗುತ್ತೆ. ಕಿಡ್ನಾಪ್ ಮಾಡಿ ರಸ್ತೆ ಮದ್ಯ ಸೇವಿಸಿ ಅವನಿಗೆ ಹಲ್ಲೆಯನ್ನು ಕೂಡ ಮಾಡಲಾಗುತ್ತೆ. ಅದಾದ ನಂತರ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡ್ ಬರ್ತಾರೆ. ಜಯಣ್ಣ ಅವರ ಶೆಡ್ ಆಗಿರುತ್ತದೆ. ಆ ಶೆಡ್ಗೆ ಕರ್ಕೊಂಡ್ ಬಂದಾದ್ಮೇಲೆ ಪವಿತ್ರ ಗೌಡನು ಅಲ್ಲಿಗೆ ಬರ್ತಾರೆ, ನಟ ದರ್ಶನ್ ಕೂಡ ಬರ್ತಾರೆ. ಇನ್ನು ಉಳಿದಂತ ಆರೋಪಿಗಳು ಈಗ ಯಾರೆಲ್ಲ ಅರೆಸ್ಟ್ ಆಗಿ ಬೇಲ್ ಮೇಲೆ ಆಚೆ ಓಡಾಡ್ತಾ ಇದಾರೋ ಪ್ರತಿಯೊಬ್ಬರು ಆರೋಪಿಗಳು ಅಲ್ಲಿರ್ತಾರೆ. ಎಲ್ಲರೂ ಸೇರಿಕೊಂಡು ರೇಣುಕಾ ಸ್ವಾಮಿಯನ್ನ ಹೀನಾಯವಾಗಿ ಹಲ್ಲೆಗೊಳಿಸಿ, ಕರೆಂಟ್ ಶಾಕ್ ಕೊಟ್ಟು, ಮರ್ಮಾಂಗಕ್ಕೆ ಒದ್ದು ಥಳಿಸಿ ಆತನನ್ನ ಕೊಲೆ ಮಾಡ್ತಾರೆ. ಆತನ ಕೊಲೆ ಆಗುತ್ತೆ. ಕೊಲೆ ಆದ ಮೇಲೆ ಆತನ ಬಾಡಿ ಸುಮನಹಳ್ಳಿ ಬ್ರಿಡ್ಜ್ ಹತ್ರ ಒಂದು ಡ್ರೈನೇಜ್ ನೀರಿನಲ್ಲಿ ಸಿಗುತ್ತೆ. ಯಾರೋ ದಾರಿಹೋಕರು ನೋಡ್ತಾರೆ, ಅಲ್ಲಿ ನೋಡಿದವರು ಹೇಳ್ತಾರೆ ಇಲ್ಲೊಂದು ಬಾಡಿ ಬಿದ್ದಿದೆ ಅಂತ ಪೊಲೀಸ್ನವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಅವ್ರ ಮಾಹಿತಿ ಸಿಕ್ಕಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಅಲ್ಲಿನ ಸ್ಥಳ ಮಾದರಿಯೆಲ್ಲ ಮುಗಿಸಿ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರಲ್ಲ. ಯಾವುದೋ ಒಂದು ಅಪರಿಚಿತ ಶವ ಅನ್ನೋ ರೀತಿಯಲ್ಲಿ ತೆಗೆದುಕೊಂಡಿರ್ತಾರೆ. ಅದಾದ ಮೇಲೆ ಇಲ್ಲಿ 9ನೇ ತಾರೀಕು ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯ ತಂದೆ ತಾಯಿ ಮತ್ತು ಆತನ ಹೆಂಡತಿ ಅವರೆಲ್ಲರೂ ಕೂಡ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ. ಇಲ್ಲೂ ಕೂಡ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿರುತ್ತೆ. ಅಲ್ಲಿ ಈ ಅಪರಿಚಿತ ಶವ ಪತ್ತೆ ಆದ ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಾರೆ. ಇದಾದ ಮೇಲೆ 4 ಜನ ಆರೋಪಿಗಳು ನಾವೇ ಈ ಕೊಲೆ ಮಾಡಿದ್ದು ಅಂತ ಏಕಾಏಕಿ ಹೋಗಿ ಠಾಣೆಗೆ ಹೋಗಿ ತಪ್ಪು ಒಪ್ಕೊಳ್ತಾ ಇದ್ದೀವಿ ಅಂತ. ಇದಾದ ಮೇಲೆ ಪೊಲೀಸರಿಗೆ ಕೆಲವೊಂದಿಷ್ಟು ಅನುಮಾನಗಳು ಮೂಡೋದಕ್ಕೆ ಶುರುವಾಗುತ್ತೆ. ತಾವೇ ಕೊಲೆ ಮಾಡಿದ್ದೀವಿ ಅಂತ ಇವರೇ ಬಂದು ಒಪ್ಕೊಳ್ತಾ ಇರೋದ್ರಿಂದ ಏನಾದ್ರೂ ಇಲ್ಲಿ ಬೇರೆ ರೀತಿ ನಡೆದಿರಬಹುದಾ, ಎಲ್ಲರೂ ಮಿಸ್ಲೀಡ್ ಆಗ್ತಾ ಇದೆಯಾ ಕೇಸ್ ಅಂತ ಒಂದು ಅನುಮಾನ ಬಂದಾದ್ಮೇಲೆ ತೀವ್ರವಾಗಿ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ತನಿಖೆ ಮಾಡಬೇಕಾದ್ರೆ ಆಚೆ ಬಂದಿದ್ದಂತಹ ಹೆಸರೇ ನಟ ದರ್ಶನ್. ನಟ ದರ್ಶನ್ ಅವರು ಈ ಕೊಲೆಯನ್ನ ಮಾಡಿಸಿದ್ದಾರೆ ಅಂತ ಕೇಳಿದಾಗ ಪೊಲೀಸರಿಗೂ ಕೂಡ ಒಂದು ಶಾಕ್ ಆದಿತ್ತು. ಏನಿದು, ಯಾವ ಕಾರಣಕ್ಕಾಗಿ ಈ ಕೊಲೆ ಆಗಿರ್ಬೋದು, ಏನಾಗ್ತಾ ಇದೆ ಇಲ್ಲಿ? ಆತ ನೋಡಿದ್ರೆ ಅಷ್ಟೊಂದು ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ನಟ ಒಬ್ಬ ಚಿಕ್ಕ ಅಭಿಮಾನಿಯನ್ನ ಕರೆತಂದು, ಅಲ್ಲಿಂದಲೇ ಚಿತ್ರದುರ್ಗದಿಂದ ಕರೆತಂದು ಇಲ್ಲಿ ಕೊಲೆ ಮಾಡುವಂತ ಭೀಕರತೆ ಏನಿತ್ತು ಅನ್ನೋದಕ್ಕೆ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ 4 ಜನ ಬಂದಿದ್ದಂತ ಆರೋಪಿಗಳು ಹೇಳ್ತಾರೆ ಇದರಲ್ಲಿ ನಟ ದರ್ಶನ್ ಅವರ ಪಾಲು ಕೂಡ ಇದೆ ಅಂತ. ಆ ಸಮಯದಲ್ಲಿ ನಟ ದರ್ಶನ್ ಮೈಸೂರಿನಲ್ಲಿ ಬ್ಯುಸಿ ಆಗಿರ್ತಾರೆ. ಮೈಸೂರಿನಲ್ಲಿ ಆತ ಜಿಮ್ ನಲ್ಲಿ ಕಸರತ್ತು ಮಾಡಬೇಕಾದ್ರೆ ಆತನನ್ನ ಅಲ್ಲಿಂದ ಪೊಲೀಸ್ನವರು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಅದಾದ್ಮೇಲೆ ಪವಿತ್ರ ಗೌಡರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಉಳಿದ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಇದಿಷ್ಟು ಪ್ರಕರಣ ಆಗಿತ್ತು. ಇದಾದ್ಮೇಲೆ ನಟ ದರ್ಶನ್ ಕೋರ್ಟಿನಲ್ಲಿ ವಾದ ವಿವಾದ ಎಲ್ಲವೂ ಆದ ಮೇಲೆ
ಆತನೇ ಕೊಲೆ ಮಾಡಿರೋದು, ಪವಿತ್ರ ಗೌಡ ಅವರಿಗಾಗಿ ಈ ಎಲ್ಲಾ ಆರೋಪಿಗಳು ಸೇರಿಕೊಂಡು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅಂತ ಸಾಬೀತಾಗುತ್ತೆ. ಇನ್ನು ಕೂಡ ತನಿಖೆ ನಡೀತಾ ಇರುತ್ತೆ. ಆದ್ರೆ ನಟ ದರ್ಶನ್ ಅವರನ್ನ ಜೈಲಿಗೆ ಕಳಿಸಬೇಕು ಅಂತ ಕೋರ್ಟ್ ಒಂದು ತೀರ್ಮಾನವನ್ನ ಮಾಡುತ್ತೆ. ತೀರ್ಪನ್ನು ಕೂಡ ಹೊರಡಿಸುತ್ತೆ. ನಟ ದರ್ಶನ್, ಪವಿತ್ರ ಗೌಡ, ಇನ್ನುಳಿದ ಆರೋಪಿಗಳು ನಾಗರಾಜ್ ಆಗಿರ್ಬೋದು, ಅನು ಆಗಿರ್ಬೋದು, ಜಗ್ಗ ಆಗಿರ್ಬೋದು, ಇವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಾದ ಮೇಲೆ ಏನಾಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಟ ದರ್ಶನ್ ಅಲ್ಲಿಯೂ ಕೂಡ ಮತ್ತೆ ಆತನಿಗೆ ಈ ರೌಡಿ ಹಿನ್ನೆಲೆ ಇದೆ. ಅಲ್ಲಿ ಹೋಗಿ ಬೇರೆಯವರು ವಿಲ್ಸನ್ ಗಾರ್ಡನ್ ನಾಗ ಆ ರೀತಿಯ ಜನರೊಳಗೆ ಸೇರ್ಕೊಂಡು ಅಲ್ಲೂ ಕೂಡ ಒಳಗಡೆ ಸಿಗರೇಟ್ ಸೇದುವಂತಾಗಿರ್ಬೋದು, ಮದ್ಯ ಸೇವನೆ ಮಾಡುವಂತದ್ದಾಗಿರ್ಬೋದು, ಈ ರೀತಿಯ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂತ ಅದು ಕೂಡ ಕೆಲವೊಂದಿಷ್ಟು ದಿನ ಸುದ್ದಿಯಲ್ಲಿತ್ತು. ಇದೆಲ್ಲವೂ ಆದ್ರೂ ನಟ ದರ್ಶನ್ ಬದಲಾಗೇ ಇಲ್ವಾ, ಇನ್ನು ಅದೇ ರೀತಿ ಇದಾರ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದೆಲ್ಲ ಆದ್ಮೇಲೆ ಕೆಲವೊಂದಿಷ್ಟು ದಿನ 70 ದಿನಗಳ ಬಳಿಕ ನಟ ದರ್ಶನ್ 30 ಅಕ್ಟೋಬರ್ 2024 ಇಂಟರ್ ಬೇಲ್ ಅನ್ನ ಪಡ್ಕೊಳ್ತಾರೆ. ಹುಷಾರಿಲ್ಲ, ನನಗೆ ಬೆನ್ನು ನೋವಿದೆ, ಬೆನ್ನನ್ನ ಸರ್ಜರಿ ಮಾಡಿಸ್ಬೇಕು, ಸರ್ಜರಿ ಮಾಡಿಸಿಲ್ಲ ಅಂದ್ರೆ ನನಗೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇದೆ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಂಡನೆ ಮಾಡಿ ಕೋರ್ಟ್ ನಲ್ಲಿ ಬೇಲ್ ಪಡೆದುಕೊಳ್ತಾರೆ. ಇದಾದ್ಮೇಲೆ ರೆಗ್ಯುಲರ್ ಬೇಲ್ ಅನ್ನ ಡಿಸೆಂಬರ್ 13ನೇ ತಾರೀಕು ಅವ್ರು ಪಡ್ಕೊಳ್ತಾರೆ. ರೆಗ್ಯುಲರ್ ಬೇಲ್ ನ ಪಡೆದುಕೊಂಡಾದ್ಮೇಲೆ ಅವರು ಡಿಸೆಂಬರ್ 13ರಿಂದ ಆರಾಮಾಗಿ ತಮ್ಮ ಶೂಟಿಂಗ್ ಗಳನ್ನ ಏನು ಇತ್ತು, ಡೆವಿಲ್ ಚಿತ್ರೀಕರಣ ಇನ್ನು ಅರ್ಧದಲ್ಲೇ ನಿಂತಿತ್ತು, ಅದನ್ನ ಶೂಟಿಂಗ್ ಎಲ್ಲವನ್ನು ಕೂಡ ಮುಕ್ತಾಯ ಮಾಡಿಕೊಂಡು ಆರಾಮಾಗಿ ಕೆಲವೊಂದಿಷ್ಟು ಈಗ ಎಲ್ಲ ಫಾರಿನ್ ನಲ್ಲಿ, ವಿದೇಶದಲ್ಲಿ ಆರಾಮಾಗಿದ್ದಾರೆ. ಆದ್ರೆ ಇದೀಗ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂಥ್ರಾರವರು ದರ್ಶನ್ ಅವರಿಗೆ ನೀಡಿರುವ ಜಾಮೀನನ್ನ ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಯಾಕೆ ಹೋದ್ರು ಅವರು? ಏನಾಯ್ತು, ಈಗ ಬೇಲನ್ನ ರದ್ದು ಮಾಡಿದ್ರೆ ಏನಾಗುತ್ತೆ, ರದ್ದು ಮಾಡದೇ ಇದ್ರೆ ಏನಾಗುತ್ತೆ, ಈ ದರ್ಶನ್ ಪರ ವಕೀಲರ ವಾದ ಏನಿದೆ, ಸರ್ಕಾರದ ಪರ ವಕೀಲರ ವಾದ ಏನಿದೆ, ಯಾವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗೆ ನೀಡಿರುವಂತ ಬೇಲನ್ನ ರದ್ದು ಮಾಡಬೇಕು, ಎಲ್ಲ ವಾದ ವಿವಾದಗಳನ್ನ ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ವಿವಾದ ನಡೀತಾ ಇದೆ. ದರ್ಶನ್ಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಅನುಮಾನ, ಪ್ರಶ್ನೆಗಳು ಎಲ್ಲವೂ ಕೂಡ ಅಭಿಮಾನಿಗಳ ತಲೆಯಲ್ಲಿರ್ಬೋದು, ದರ್ಶನ್ ಅವರ ತಲೆಯಲ್ಲಿರ್ಬೋದು, ಕೆಲವೊಂದಿಷ್ಟು ಅನುಯಾಯಿಗಳ ತಲೆಯಲ್ಲಿರ್ಬೋದು, ಎಲ್ಲರಲ್ಲೂ ಕೂಡ ದೊಡ್ಡ ಅನುಮಾನ ಮೂಡ್ತಾ ಇದೆ, ಪ್ರಶ್ನೆ ಮೂಡ್ತಾ ಇದೆ. ಯಾಕಪ್ಪ ಅಂದ್ರೆ ನಟ ದರ್ಶನ್ ಈಗಾಗ್ಲೇ ಕೆಲವೊಂದಿಷ್ಟು ದಿನ ಜೈಲಿಗೆ ಹೋಗಿ ಅಲ್ಲಿ ಕೆಲವೊಂದಿಷ್ಟು ದಿನಗಳನ್ನ ಕಳೆದು ಕೆಲವೊಂದು ನೆಪ ಒಡ್ಡಿ ಅಲ್ಲಿಂದ ಆಚೆ ಬಂದಿದ್ರು. ಈಗ ಆ ನೆಪವನ್ನೇ ಈ ಸರ್ಕಾರದ ಪರ ವಕೀಲರು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ. ನಟ ದರ್ಶನ್ ಬೇಲ್ ತೆಗೆದುಕೊಳ್ಬೇಕಾದ್ರೆ ನನಗೆ ತುಂಬಾ ಬೆನ್ನು ನೋವಿದೆ, ಬೆನ್ನು ನೋವನ್ನ ಸರ್ಜರಿ ಮಾಡಿಸ್ಬೇಕು, ಸರ್ಜರಿ ಮಾಡಿಸಿಲ್ಲ ಅಂದ್ರೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇದೆ ಅಂತ ಎಲ್ಲ ಹೇಳಿ ಬೇಲನ್ನ ತೆಗೆದುಕೊಂಡು ಬಂದಿದ್ರು. ಆದ್ರೆ ಇದೀಗ ಯಾವುದೇ ರೀತಿಯ ಚಿಕಿತ್ಸೆ ತೆಗೆದುಕೊಳ್ತಾ ಇಲ್ಲ. ಬಳ್ಳಾರಿ ಜೈಲಿನಲ್ಲಿದ್ದಾಗ ನಾವು ಬಳ್ಳಾರಿ ಜೈಲಿನಲ್ಲಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕಾಗ್ಲಿ, ಚಿಕಿತ್ಸೆ ತೆಗೆದುಕೊಳ್ಳೋದಕ್ಕಾಗ್ಲಿ ಒಳ್ಳೊಳ್ಳೆ ಆಸ್ಪತ್ರೆಗಳಿಲ್ಲ ಅಂತ ಹೇಳಿ ನಾವು ಬೆಂಗಳೂರಿಗೆ ಹೋಗ್ಬೇಕು, ಆ ನೆಪ ಓಡ್ತಾ ಇದ್ರು. ನಮಗೆ ಇಲ್ಲಿ ಆಗ್ತಾ ಇಲ್ಲ, ಬೆನ್ನು ನೋವು, ಬೆನ್ನು ಸರಿ ಮಾಡಿಸ್ಬೇಕು, ಬೆನ್ನಿಗೆ ಸರ್ಜರಿ ಮಾಡಿಸ್ಬೇಕು, ಸರ್ಜರಿ ಮಾಡಿಸಿಲ್ಲ ಅಂದ್ರೆ ಸ್ಟ್ರೋಕ್ ಆಗುತ್ತೆ ಅನ್ನೋ ಒಂದು ಕಾರಣ ನೀಡ್ತಾ ಇದ್ರು. ಆದ್ರೆ ಇದೀಗ ಯಾವುದೇ ರೀತಿಯ ಚಿಕಿತ್ಸೆ ತೆಗೆದುಕೊಳ್ತಾ ಇಲ್ಲ. ತಮ್ಮ ಪಾಡಿಗೆ ತಾವು ಆರಾಮಾಗಿ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ, ವಿದೇಶದಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರುವಂತದ್ದು. ಈತನಿಗೆ ಯಾವುದೇ ರೀತಿಯ ಬೆನ್ನು ನೋವಿಲ್ಲ, ಆರಾಮಾಗಿಯೇ ಇದ್ದಾರೆ, ಬೇಲೆ ತೆಗೆದುಕೊಂಡು ಆರಾಮಾಗಿ ಆಚೆ ಇರೋದಕ್ಕೆ ಇವರು ಈ ರೀತಿಯ ನಾಟಕವನ್ನ ಮಾಡಿರ್ಬೋದು ಅನ್ನೋ ಒಂದು ಕಾರಣವನ್ನ ಕೊಟ್ಟು ಬೇಲನ್ನ ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಅದೇ ರೀತಿ ಈ ಸಿದ್ಧಾರ್ಥ ದಾವೆ ಏನಿದ್ದಾರೆ, ದರ್ಶನ್ ಪರ ವಕೀಲರು ಅವ್ರು ಹೇಳ್ತಾ ಇರೋದೇನಂದ್ರೆ, ಇಲ್ಲ ಅವರಿಗೆ ಬೆನ್ನು ನೋವಿತ್ತು, ಬೆನ್ನು ನೋವಿಗೆ ಸರ್ಜರಿ ಮಾಡಿಸ್ಬೇಕು ಅಂತಾನೆ ಆತ ಆಚೆ ಬಂದಿದ್ದು. ಆದ್ರೆ ಕೆಲವೊಂದಿಷ್ಟು ಕಾಲ ಶೂಟಿಂಗ್ ಅನ್ನು ಮಾಡ್ಬೇಕಾಗಿತ್ತು, ಶೂಟಿಂಗ್ ಅರ್ಧದಲ್ಲಿ ನಿಂತಿತ್ತು, ಆ ಶೆಡ್ಯೂಲ್ ಅನ್ನ ಮುಗಿಸೋಕೆ ಹೋಗಿದ್ದಾರೆ ಅಂತ. ಯಾವುದು ನಿಜವೋ ಯಾವುದು ಸತ್ಯವೋ ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಕೂಡ ಕೇಳ್ತಾ ಹೋಗಿದೆ. ದರ್ಶನ್ ಪರ ವಕೀಲರಿಗಾಗಿರ್ಬೋದು, ಸರ್ಕಾರದ ಪರ ವಕೀಲರಿಗಾಗಿರ್ಬೋದು, ನಾವು ಯಾವ ಕಾರಣಕ್ಕೋಸ್ಕರ ಈ ಬೇಲ್ ರದ್ದು ಮಾಡಬೇಕು, ಯಾವ ಕಾರಣಕ್ಕೆ ರದ್ದು ಮಾಡಬಾರದು, ಇಬ್ರು ಏನ್ ಹೇಳ್ತೀರಾ ಹೇಳಿ ಅಂತ ಕೇಳಿದೆಯಂತೆ. ಕೊಲೆ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದಾರ ಅಂತ ಕೇಳಿದೆ. ದರ್ಶನ್, ಪವಿತ್ರ ಗೌಡ ಅವರ ಪಾತ್ರ ಏನು ಈ ಕೊಲೆಯಲ್ಲಿ ಅಂತ ಕೇಳಿದೆ. ಮೊದಲನೇದಾಗಿ ಕರ್ನಾಟಕ ಹೈಕೋರ್ಟ್ ಏನ್ ಕೊಟ್ಟಿದೆ ಈ ತೀರ್ಪು, ಜಾಮೀನು ಕೊಟ್ಟಿದೆಯಲ್ಲ, ಇದ್ರ ಬಗ್ಗೆ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಯಾಕಪ್ಪ ಅಂದ್ರೆ ಒಬ್ಬ ಕೊಲೆ ಆರೋಪಿಗೆ ಇಷ್ಟೊಂದು ಆರಾಮಿಗೆ ಓಡಾಡೋದಕ್ಕೆ ಬಿಟ್ಟು, ನೀವು ಸಾಕ್ಷಿ ನಾಶ ಆಗ್ಬೋದು, ಏನಾದ್ರೂ ಆಗ್ಬೋದು, ಏನೋ ಆದ್ರೂ ಪರವಾಗಿಲ್ಲ ಅಂತ ಇಷ್ಟೊಂದು ಆರಾಮಾಗಿ ಓಡಾಡೋಕ್ ಬಿಟ್ಟಿದಿರಲ್ಲ, ಜಾಮೀನು ಕೊಟ್ಟಿದಿರಲ್ಲ, ಈ ರೀತಿ ಎಲ್ಲಾ ಕೇಸ್ಗಳಿಗೂ ಜಾಮೀನು ಕೊಡ್ತೀರಾ ಅಂತ ಒಂದು ಬೇಸರ ವ್ಯಕ್ತಪಡಿಸಿದೆಯಂತೆ ಸುಪ್ರೀಂ ಕೋರ್ಟ್. ಅದಾದ್ಮೇಲೆ ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಈ ಮಾತನ್ನ ಹೇಳಲೇಬೇಕು. ಯಾಕಪ್ಪ ಅಂದ್ರೆ ತಾನು ಅಭಿಮಾನಿಯಾಗಿ, ಹುಚ್ಚು ಅಭಿಮಾನಿಯಾಗಿದ್ದಂತ ರೇಣುಕಾ ಸ್ವಾಮಿ ತನ್ನ ಅನುಯಾಯಿ, ನಾನು ಅವ್ರನ್ನ ಅನುಯಾಯಿಸ್ತಾ ಇದ್ದೀನಿ ಅಂತ ಏನ್ ಕರಿತಾ ಇದ್ದ, ಆತನ ಒಂದು ಮಾಡೆಲ್ ಅಂತಾನೆ ಕರಿಬಹುದಾಗಿತ್ತೇನೋ. ಹುಚ್ಚು ಅಭಿಮಾನಿ ಅಂತ ಹೇಳ್ತಾ ಇದ್ರು, ಎಲ್ಲ ಕೇಳಿದ್ವಿ ನಾವು. ಅವ್ರ ಮನೆಯವ್ರು ಹೇಳ್ತಾ ಇದ್ರು, ಇದು ರೇಣುಕಾ ಸ್ವಾಮಿ ಹುಚ್ಚು ಅಭಿಮಾನಿಯಾಗಿ, ಅಂಧ ಅಭಿಮಾನ ಅಂತ ಹೇಳ್ಬೋದು ಅದನ್ನ. ಯಾಕಂದ್ರೆ ಅವನು ಯಾರನ್ನ ಪ್ರೀತಿಸ್ತಾ ಇದ್ನೋ ಅವರಿಂದಾನೇ ಕೊಲೆಯಾದಂತ ನತದೃಷ್ಟ ಅಭಿಮಾನಿ ಈತ. ಈಗ ಆತನ ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದೆ. ದರ್ಶನ್ ಮತ್ತೆ ಜೈಲ್ಗೆ ಹೋಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈಗ ದರ್ಶನ್
ಬೇಲ್ ತೆಗೆದುಕೊಳ್ಬೇಕಾದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಒಂದು ಬೇಲನ್ನ ಕೊಟ್ಟಿದ್ರು. ಸರ್ಜರಿ ಆಗ್ಲೇಬೇಕು ಅಂತ ಹೇಳಿದ್ರು. ಎಲ್ಲಿಗೆ ಬಂದಿದೆ ಸರ್ಜರಿ ಆಗಿದ್ಯಾ, ಯಾವ ರೀತಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಏನೆಲ್ಲ ಆಗ್ತಾ ಇದೆ, ಎಲ್ಲವನ್ನು ಕೂಡ ಸರ್ಕಾರಿ ಪರ ವಕೀಲರು ಬಿಡ್ತಾ ಇಲ್ಲ. ಯಾಕಂದ್ರೆ ಅವರು ಅಲ್ಲಿ ಕೊಟ್ಟಿದ್ದಂತ ಒಂದು ಕಾರಣವನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಈಗ ನಟ ದರ್ಶನ್ ಪರ ವಕೀಲರು ಏನ್ ಕೊಟ್ಟಿದ್ರು, ವಾದ ಮಂಡನೆ ಮಾಡಿದ್ರು, ಇಲ್ಲ ನಟ ದರ್ಶನ್ಗೆ ಗ್ಯಾರಂಟಿ ಬೆನ್ನು ನೋವಿದೆ, ಬೆನ್ನು ನೋವಿಗೆ ಚಿಕಿತ್ಸೆ ಆಗಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ಮುಂದೆ ಕೆರಿಯರಿಗೆ ತುಂಬಾ ಸಂಕಷ್ಟ ಎದುರಾಗುತ್ತೆ, ಜೀವನೋಪಾಯ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಆತನು ಕೂಡ ದೊಡ್ಡ ಅಭಿಮಾನಿಗಳನ್ನ ಹೊಂದಿರುವಂತಹ ದೊಡ್ಡ ನಟ. ಆತನದ್ದೇ ಆದ ಕೆಲವೊಂದಿಷ್ಟು ಶೈಲಿಗಳಿವೆ. ಕೆಲವೊಂದಿಷ್ಟು ಶೈಲಿಗಳಿಂದ ಅವ್ರು ಮಾಡುವಂತ ಸಿನಿಮಾಗಳಿಂದ ಕೆಲವೊಂದಿಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಿರಾಸೆ ಆಗುತ್ತೆ. ಮತ್ತೆ ದರ್ಶನ್ ಅಂದ್ರೆ ಒಂದು ಹೆಸರಿದೆ, ಇವರು ಮುಂದೆ ಏನಾದ್ರೂ ಬೆನ್ನು ನೋವಿಂದ ಸ್ಟ್ರೋಕ್ ಆಗಿ ಏನಾದ್ರೂ ತೊಂದರೆ ಆಗಿ ಸಿನಿಮಾಗಳನ್ನ ಮಾಡೋದನ್ನ ನಿಲ್ಸಿದ್ರೆ ಅವರ ಕೆರಿಯರ್ಗೂ ಕೂಡ ತುಂಬಾ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿ ವಾದ ಮಂಡನೆ ಮಾಡಿ ಬೇಲನ್ನು ತೆಗೆದುಕೊಂಡು ಬಂದಿದ್ರು. ಆದ್ರೆ ಇದೀಗ ಎಲ್ಲವನ್ನು ಮರೆತು ಬೇಲು ಇಲ್ಲ, ಬೇಲ್ ಪುರಿನೂ ಇಲ್ಲ ಅನ್ನೋ ರೀತಿ ಚಿಕಿತ್ಸೆನೂ ಮಾಡಿಸ್ತಾ ಇಲ್ಲ, ಈ ಕಡೆ ಸರ್ಜರಿನೂ ಆಗ್ತಾ ಇಲ್ಲ, ಬೆನ್ನು ನೋವು ಸರಿಯಾಗ್ಬಿಟ್ಟಿದೆ, ಈಗ ಆರಾಮಾಗಿ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ ಅಂತ ಸಿದ್ಧಾರ್ಥ ಲೂತ್ರಾ ಹೇಳ್ತಾ ಇದ್ದಾರೆ, ಸರ್ಕಾರದ ಪರ ವಕೀಲರು. ಇರಿಬ್ಬರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಏನಂತ ಕೇಳಿದೆ ಪ್ರಶ್ನೆಗಳನ್ನ ಅನ್ನೋದಾದ್ರೆ, ಈ ಕೊಲೆ ಪ್ರಕರಣದ ದೂರುದಾರರು ಯಾರಿದ್ದಾರೆ, ಎಷ್ಟು ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಈ ಕೊಲೆ ಪ್ರಕರಣದ ಟ್ರಯಲ್ ಪ್ರಾರಂಭ ಮಾಡೋಕೆ ಇನ್ನು ಆಗಿದ್ಯಾ ಇಲ್ವಾ, ಟ್ರಯಲ್ ಪ್ರಾರಂಭ ಆಗಿದ್ಯಾ ಇಲ್ವಾ, ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇದೆ. ದರ್ಶನ್ ಮೆಡಿಕಲ್ ಗ್ರೌಂಡ್ ನ ಮೇಲೆ ಜಾಮೀನು ನೀಡಿ ತಪ್ಪು ಮಾಡ್ತಾ, ಪವಿತ್ರ ಹಾಗೂ ದರ್ಶನ್ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅವರಿಬ್ರಿಗೂ ಏನ್ ಸಂಬಂಧ, ಹೈಕೋರ್ಟ್ ಅವರಿಬ್ರಿಗೂ ಜಾಮೀನು ನೀಡಿದೆ ತಪ್ಪ, ಯಾಕೆ ನೀಡಬಾರ್ದಾಗಿತ್ತು, ಯಾಕೆ ನೀಡಿದೆ, ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರು ಕೇಳಿರೋದು ದರ್ಶನ್ ಯಾರು ಅನ್ನೋದು ನಮಗೆ ಬೇಡ, ದರ್ಶನ್ ಮತ್ತೆ ಪವಿತ್ರ ಕೂಡ ಯಾರು, ಅವರಿಬ್ರಿಗೂ ಏನ್ ಸಂಬಂಧ, ಅವರಿಬ್ರಿಗೂ ಈ ಕೊಲೆಗೂ ಏನ್ ಸಂಬಂಧ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದೆ. ಅದಕ್ಕೋಸ್ಕರ ದರ್ಶನ್ ಪರ ವಕೀಲರು ಹೇಳಿದ್ದಾರಂತೆ, ದರ್ಶನ್ ಅವರು ಒಬ್ಬ ನಟ, ಕೆಲವೊಂದಿಷ್ಟು ಕಾರಣಗಳಿಂದ ಅವರು ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ ಅಂತ. ಅದೇ ರೀತಿ ಸರ್ಕಾರದ ಪರ ವಕೀಲರು ಕೂಡ ಹೇಳಿದ್ದಾರೆ, ದರ್ಶನ್ ಮತ್ತು ಪವಿತ್ರ ಗೌಡ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ರು, ಅವರಿಬ್ಬರಿಗೂ ಕೂಡ ಅಭಿಮಾನಿಯಾಗಿದ್ದಂತಹ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿದ್ದಕ್ಕೆ ಆತನನ್ನ ಕರೆಸಿ ಹಲ್ಲೆ ಮಾಡಲಾಗಿತ್ತು, ತುಂಬಾ ಭೀಕರವಾಗಿ ಹಲ್ಲೆ ಮಾಡಲಾಗಿತ್ತು. ಭೀಕರತೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆತ ಹಲ್ಲೆ ಮಾಡಿದ್ದಲ್ಲದೆ ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ರು, ಆ ಫೋಟೋಗೆ ಪೋಸ್ ಕೊಟ್ಟು ಆ ಫೋಟೋವು ಕೂಡ ನಮ್ಗೆ ಸಿಕ್ಕಿದೆ, ಎಲ್ಲವನ್ನೂ ಕೂಡ ನೋಡಿದ್ದೇವೆ. ಆದ್ರಿಂದಲೇ ನಾವು ಹೇಳ್ತಾ ಇದ್ದೇವೆ, ದರ್ಶನ್ ಆಚೆ ಇದ್ರೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆಗಳಿದೆ. ಈಗ ಸಾಕ್ಷಿ ಜೊತೆ ಓಡಾಡ್ಕೊಂಡಿದ್ದಾರೆ ಅವರು, ಬೇಲನ್ನ ರದ್ದು ಮಾಡಿ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ಇವ್ರು ಹೇಳ್ತಾ ಇರುವಂತದ್ದು. ಪ್ರಕರಣದ ಗಂಭೀರತೆ ಎಷ್ಟಿತ್ತು ಅಂತಂದ್ರೆ, ಅತಿ ದೊಡ್ಡದಾಗಿ ಹೆಸರು ಮಾಡಿರುವಂತ ಒಬ್ಬ ನಟ, ಒಬ್ಬ ಅಭಿಮಾನಿಯನ್ನ ಅವನ ಊರಿಂದ ಕರೆಸಿ ತನ್ನ ಪ್ರೇಯಸಿಗಾಗಿ ಆತನನ್ನ ಹತ್ಯೆ ಮಾಡಿ ಒಂದು ಡ್ರೈನೇಜ್ ನೀರಿನ ಹರಿಯುವಂತ ಜಾಗದಲ್ಲಿ ಎಸ್ತು ಹೋಗ್ತಾನೆ ಅಂದ್ರೆ, ಅಭಿಮಾನಿಗಳು ಯಾವ ರೀತಿಯಾಗಿ ಅಭಿಮಾನವನ್ನ ಹೊಂದಬೇಕು ಅನ್ನೋದು ಕೂಡ ಈಗ ಒಂದು ಅನುಮಾನ ಶುರುವಾಗುತ್ತೆ. ಆದ್ರೂ ಕೂಡ ಏನು ಆಗೇ ಇಲ್ಲ ಅನ್ನೋ ರೀತಿ ಓಡಾಡ್ಕೊಂಡಿದ್ರು. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಚಾಟಿ ಬೀಸುತ್ತಾ, ದರ್ಶನ್ಗೆ ಮತ್ತೆ ಜೈಲಿಗೆ ಕಳಿಸುತ್ತಾ, ದರ್ಶನ್ ಪವಿತ್ರ ಗೌಡ ಉಳಿದಂತಹ ಆರೋಪಿಗಳು ಯಾರ್ಯಾರೇನಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗುತ್ತಾ, ಎಲ್ಲದಕ್ಕೂ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಲೆ ಆದ ಮೇಲೆ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಂತೆ, ಡ್ರೈನೇಜ್ ನೀರಲ್ಲಿ ಮೃತದೇಹ ಎಸ್ತಿದ್ದಾರಂತೆ. ಅಲ್ಲಿ ಬಂದಿದ್ದಂತಹ ರ್ಯಾಂಗ್ಲರ್ ಜೀಪ್ ಏನಿತ್ತು ಅದು ವಿನಯ್ನದ್ದು, ವಿನಯ್ ಕೂಡ ಒಬ್ಬ ಆರೋಪಿ. ನಾಗರಾಜು ಮತ್ತೆ ರಾಘವೇಂದ್ರ ಮಾತಾಡಿದ್ದಾರೆ, ಆ ಕಾಲ್ ಲಿಸ್ಟ್ ಸಿಕ್ಕಿದೆ CDR ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಇದೆ. ಮೈಸೂರಿನಲ್ಲಿ ದರ್ಶನನ್ನ ಅರೆಸ್ಟ್ ಮಾಡಲಾಗಿತ್ತು. ಎಲ್ಲವನ್ನೂ ಕೂಡ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಜೂನ್ 8ನೇ ತಾರೀಕು ನಡೆದಂತಹ ಈ ಕೊಲೆ ಎಲ್ಲರಲ್ಲೂ ಕೂಡ ಕುತೂಹಲನ ಮೂಡಿಸಿತ್ತು. ಯಾಕಪ್ಪ ಅಂದ್ರೆ ಈ ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇ ಒಂದು ಕುತೂಹಲ ಆಗಿತ್ತು ಎಲ್ಲರಿಗೂ. ದರ್ಶನ್ ಭಾಗಿಯಾಗಿದ್ದಾರಾ, ಅವ್ರಿಗೇನ್ ಆ ತರದಿತ್ತು, ಏನ್ ಕಾರಣಕ್ಕೆ ಭಾಗಿಯಾಗಿರ್ಬೋದು. ಆದ್ರೆ ಆ 8ನೇ ತಾರೀಕು ಅಲ್ಲಿ ಮೃತದೇಹ ಸಿಕ್ಕಾದ ಮೇಲೆ ಅಪರಿಚಿತ ಶವ ಅಂತ ಅವ್ರೇನು ದೂರನ್ನ ದಾಖಲಿಸಿಕೊಂಡು ಇಟ್ಟಿದ್ರು. ಈ 4 ಜನ ಹೋಗಿ ಏನ್ ಸರೆಂಡರ್ ಆಗ್ತಾರೆ, ಅವ್ರು 4 ಜನ ಹೇಳೋದು ಹಣದ ವಿಚಾರಕ್ಕೆ ಗಲಾಟೆ ಆಗಿತ್ತು ನಮ್ಮ ಮಧ್ಯ, ಹಣದ ವಿಚಾರಕ್ಕೋಸ್ಕರ ನಾವು ಒಂದು ಕೊಲೆ ಮಾಡಿದ್ವಿ, ಅದು ಬಿಟ್ರೆ ಬೇರೆ ಏನಿಲ್ಲ ಅಂತ. ಕೊನೆಗೆ ಪೊಲೀಸರು ತೀವ್ರವಾಗಿ ತನಿಖೆ ಮಾಡಿದಾಗ ದರ್ಶನ್ ಹೆಸರು ಬರುತ್ತೆ. ಅಲ್ಲಿ ಬಂದಂತಹ ದರ್ಶನ್ ಹೆಸರು ಇದೀಗ ದರ್ಶನ್ ಅನ್ನ ಸುಪ್ರೀಂ ಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗಿದೆ. ಕೆಲವೊಂದಿಷ್ಟು ವಾದ ವಿವಾದ ನಡೀತಲೇ ಇದೆ. ಎಲ್ಲಾ ಕೇಸ್ಗಳು ಇದೇ ರೀತಿ ತೀರ್ಪು ನೀಡುತ್ತಾ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಎಲ್ಲಾ ಕೇಸ್ಗಳು ಬಂದ್ರು ಇದೇ ರೀತಿ ತೀರ್ಪು ನೀಡ್ಬಿಡುತ್ತಾ ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆಯಂತೆ. ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂಗೆ ತುಂಬಾ ಅಸಮಾಧಾನ ಇದೆ. ಒಬ್ಬ ಕೊಲೆ ಆರೋಪಿಯನ್ನ ಈ ರೀತಿ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟಿದಾರಲ್ಲ, ಆರಾಮಾಗಿ ಆತ ವಿದೇಶಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ, ಚಲನಚಿತ್ರ ಶೂಟಿಂಗ್. ಡಿ ಗ್ಯಾಂಗ್ಗೆ ಇದೀಗ ಮತ್ತೆ ಸಂಕಷ್ಟ. ಡೆವಿಲ್ ಚಿತ್ರೀಕರಣದಲ್ಲಿ ಆರಾಮಾಗಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಆತರನ್ನ ಏನಾದ್ರೂ ಮಾಡಿ ಮತ್ತೆ ಜೈಲಿಗೆ ಕಳಿಸಿದ್ರೆ ಅಭಿಮಾನಿಗಳಿಗೂ ಕೂಡ ತುಂಬಾ ಸಂಕಷ್ಟ ಎದುರಾಗುತ್ತೆ. ಇಷ್ಟು ದಿನ ಏನೋ ತುಂಬಾ ಕಾತುರದಿಂದ ಕಾಯ್ತಾ ಇದ್ರು, ದರ್ಶನ್ ರಿಲೀಸ್ ಆಗಿದ್ದಾರೆ, ಡೆವಿಲ್ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಆದ್ಮೇಲೆ ನಮ್ಗೆ ಸಿನಿಮಾ ಸಿಗುತ್ತೆ ನೋಡ್ಬೋದು, ನಿರಾಸೆ ಉಂಟಾಗತ್ತೆ,
ಸುಪ್ರೀಂ ಕೋರ್ಟ್ ಏನಾದ್ರೂ ಬೇಲನ್ನ ರದ್ದು ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ನಟ ದರ್ಶನ್. ಮತ್ತೆ ನಟ ದರ್ಶನ್ ಒಬ್ಬರೇ ಅಲ್ಲ, ಇಲ್ಲಿ ಪವಿತ್ರ ಗೌಡ ಇದ್ದಾರೆ, ನಾಗರಾಜ್ ಇದ್ದಾರೆ, ಅನುಕುಮಾರ್ ಇದ್ದಾರೆ, ಲಕ್ಷ್ಮಣ್ ಇದ್ದಾರೆ, ಪವನ್ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ವಾದವನ್ನ ತಮ್ಮ ತಮ್ಮ ಲಾಯರ್ಗಳ ಮುಖಾಂತರ ಒಪ್ಪಿಸ್ತಾ ಇದ್ದಾರೆ. ಆದ್ರೆ ದರ್ಶನ್, ಪವಿತ್ರ ಗೌಡ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಬೇಲ್ ಏನಾದ್ರು ರದ್ದಾದ್ರೆ ಇಬ್ರು ಕೂಡ ಜೈಲಿಗೆ ಹೋಗ್ತಾರೆ. ಅವರು ಇಬ್ರೇ ಅಲ್ಲ, ಎಲ್ಲಾ ಆರೋಪಿಗಳು ಜೈಲು ಹೋಗ್ತಾರೆ. ಈ ಸದ್ಯಕ್ಕೆ 7 ಜನ ಆಚೆ ಬೇಲ್ ಮೇಲೆ ಇರುವಂತದ್ದು. ಬೇಲ್ ಮೇಲೆ ಎಲ್ಲರ ಬೇಲ್ ರದ್ದಾದ್ರೆ ಎಲ್ಲರೂ ಕೂಡ ಒಳಗಡೆ ಹೋಗುವಂತ ಸಾಧ್ಯತೆ ಇದೆ. ಈ ಬೇಲ್ಗಳು ಕೆಲವೊಂದಿಷ್ಟು ಏನಿದು ಬೇಲ್ ರದ್ದಾಗುತ್ತಾ, ಸುಪ್ರೀಂ ಕೋರ್ಟ್ ಈ ರೀತಿಯ ತೀರ್ಪುಗಳನ್ನ ಮುಂಚೆ ಎಲ್ಲಾದ್ರೂ ಕೊಟ್ಟಿದ್ಯಾ? ಖಂಡಿತ ಕೊಡುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ನೀವು ಈ ರೀತಿಯಾಗಿ ಓಡಾಡ್ಕೊಂಡ್ ಬಿಡೋದಕ್ಕೆ ಕಾರಣ ಏನು? ನೀವೀಗ ಸರ್ಜರಿ ಮಾಡ್ಬೇಕು ಅಂತ ಹೇಳಿ ನೀವು ಬೇಲ್ ತೆಗೆದುಕೊಂಡು ಹೋಗಿದ್ರಿ, ಆದ್ರೆ ಸರ್ಜರಿ ಮಾಡ್ತಾ ಇಲ್ಲ, ಆರಾಮಾಗಿ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ದೀರಿ. ಸರ್ಜರಿ ಮಾಡ್ತೀನಿ ಅಂತ ಹೇಳಿದ್ರಿ, ಓಡಾಡೋದಕ್ಕಾಗೋದಿಲ್ಲ, ಸ್ಟ್ರೋಕ್ ಆಗುತ್ತೆ, ನನಗೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ, ಇವಾಗ ಆರಾಮಾಗಿ ಓಡಾಡ್ತಿದ್ದೀರಿ. ನಿಮ್ಮ ಪರ ವಕೀಲರು ಮಂಡಿಸಿದ ವಾದಕ್ಕೂ ನಾವು ಬೇಲ್ ಕೊಟ್ಟಿದ್ದಕ್ಕೂ, ಹೈಕೋರ್ಟ್ ಬೇಲ್ ನೀಡಿರೋದಕ್ಕೂ ಇಲ್ಲಿ ನೀವು ಮಾಡ್ತಾ ಇರೋದಕ್ಕೂ ಸಂಬಂಧವೇ ಇಲ್ಲ. ಈ ರೀತಿಯ ಮಾತುಗಳನ್ನ ಸುಪ್ರೀಂ ಆಡ್ತಾ ಇದೆಯಂತೆ. ಈಗ ಸದ್ಯಕ್ಕೆ ಸರ್ಕಾರದ ಪರ ವಕೀಲರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ, ಬೇಲನ್ನ ರದ್ದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಸಂಕಷ್ಟ ಆಗುತ್ತೆ. ಪವಿತ್ರ ಗೌಡ ಅವರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ದಾರೆ. ಪವಿತ್ರ ಗೌಡ ಅವರ ವಕೀಲರಿಗೂ ಕೂಡ ಸುಪ್ರೀಂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಪವಿತ್ರ ಗೌಡಗೂ ದರ್ಶನ್ಗೂ ಏನ್ ಸಂಬಂಧ ಅಂತ ಕೇಳಿದೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ, ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು, ಅವರಿಬ್ಬರು ಸ್ನೇಹಿತರು. ಪವಿತ್ರ ಗೌಡ ಇಂದಲೇ ಇಷ್ಟೊಂದು ಕೊಲೆ ನಡೆದಿರೋದಲ್ವಾ, ಇಷ್ಟೊಂದು ಘನಘೋರ ಕೃತ್ಯ ನಡೆದಿದ್ದೆ ಪವಿತ್ರ ಗೌಡ ಇಂದ ಅಲ್ವಾ? ನಿಮಗೆ ಪವಿತ್ರ ಗೌಡ ಅವರ ಮೇಲೆ ಮಾತ್ರ ಕಾಳಜಿ ಇದೆಯಾ, ಇಲ್ಲ ದರ್ಶನ್ ಅವ್ರ ಮೇಲೆ ಕೂಡ ಕಾಳಜಿ ಇದೆಯಾ ಅಂತ ಸುಪ್ರೀಂ ಕೋರ್ಟ್ ವಕೀಲರನ್ನ ಕೇಳಿದೆ. ಯಾರನ್ನ? ಪವಿತ್ರ ಗೌಡ ಅವರ ವಕೀಲರನ್ನ. ಅವ್ರೇನು ಮಾತಾಡಿಲ್ಲ. ನಟ ದರ್ಶನ್, ಪವಿತ್ರ ಗೌಡ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ನಮಗೆ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನಟ ದರ್ಶನ್ ಈಗ ಆಚೆ ಬಂದು ಆರಾಮಾಗಿ ಓಡಾಡ್ಕೊಂಡು ಎಲ್ಲವನ್ನು ಮರೆತು ಆರಾಮಾಗಿದ್ರು. ಡೆವಿಲ್ ನ ಶೂಟಿಂಗ್ ಅಲ್ಲಿ ಇದ್ರು, ಡಿ ಗ್ಯಾಂಗ್ ಆರಾಮಾಗಿ ಓಡಾಡ್ತಾ ಇತ್ತು, ಪವಿತ್ರ ಗೌಡ ಆರಾಮಾಗಿ ಓಡಾಡ್ತಾ ಇದ್ರು. ಮತ್ತೆ ಎಲ್ಲರಿಗೂ ಕೂಡ ನಿರಾಸೆ ಆಗುತ್ತಾ? ಅಭಿಮಾನಿಗಳಿಗೆ ನಿರಾಸೆ ಆಗುತ್ತಾ? ಅಭಿಮಾನಿಗಳು ತುಂಬಾ ಕಾತುರದಿಂದ ಕಾಯ್ತಾ ಇದ್ರು. ನಟ ದರ್ಶನ್ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಹೋಗಿ ಏನೇನೋ ಆಗೋಯ್ತು, ಎಲ್ಲವನ್ನು ಮರೆತು ಆಚೆ ಇದ್ವಿ ನಾವು. ಆದ್ರೆ ಇದೀಗ ಏನಾದ್ರೂ ಸುಪ್ರೀಂ ಕೋರ್ಟ್ ಬೇಲನ್ನ ರದ್ದು ಮಾಡಿದ್ರೆ ನಟ ದರ್ಶನ್ ಇಂದ ನಾವು ಮತ್ತಷ್ಟು ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಕ್ಕಾಗುತ್ತಾ? ಡೆವಿಲ್ ರ್ಯಾಪ್ ಅಪ್ ಆಗಿದೆ, ಡೆವಿಲ್ ಬರುತ್ತಾ? ಎಲ್ಲ ಮುಕ್ತಾಯ ಆಗಿದ್ಯಾ? ಸಾಕಷ್ಟು ಅಭಿಮಾನಿಗಳನ್ನ ಒಳಗೊಂಡಂತವರ ಕಷ್ಟ ಇದೇ ರೀತಿ ಇರುತ್ತೆ. ಯಾವುದೇ ಒಂದು ಚಿಕ್ಕ ತಪ್ಪನ್ನು ಮಾಡಿದ್ರು ಕೂಡ ಅದು ದೊಡ್ಡ ತಪ್ಪಾಗಿ ಪರಿಣಮಿಸುತ್ತೆ. ನಟ ದರ್ಶನ್ ಕೂಡ ಮಾಡಿದ್ದವೇ, ಗೊತ್ತಿಲ್ಲದೆ ಮಾಡಿದ್ರು, ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲ, ತನ್ನ ಅಭಿಮಾನಿಯನ್ನೇ ಕೊಲ್ಲುವಂತಹ ಮನಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಅವರಿಗೆ ಆ ವಿಷಯ ಯಾವ ಮಟ್ಟಿಗೆ ಟ್ರಿಗರ್ ಮಾಡಿದೆ, ಕೋಪ ತರಿಸಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಕೆಲವೊಂದಿಷ್ಟು ಅಭಿಮಾನಿಗಳು ಕಮೆಂಟ್ಗಳನ್ನು ಹಾಕ್ಬೋದು, ನೀವೀಗೆ ದರ್ಶನ್ ಬಗ್ಗೆ ಮಾತಾಡ್ತೀರ, ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧಿಗಳು ಅಲ್ಲ, ಏನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ನಾವು ಹೇಳ್ತಾ ಇದ್ದೇವೆ ಬಿಟ್ರೆ ನಮ್ಗೆ ಯಾರ ಮೇಲೆ ಸಿಟ್ಟು ಇಲ್ಲ, ಯಾರ ಮೇಲೆ ಕರುಣೆಯೂ ಇಲ್ಲ. ಇದೇ ರೀತಿ ಪ್ರಕರಣಗಳು ಏನಾದ್ರೂ ಮುಂದುವರೆದ್ರೆ ಕೆಲವೊಂದಿಷ್ಟು ಜನರಿಗೆ ಇದೆಲ್ಲ ಇನ್ಸ್ಪಿರೇಷನ್ ಆಗ್ಬಹುದು. ಕೆಲವೊಂದಿಷ್ಟು ಜನಗಳು ಅನುಯಾಯಿಸ್ತಾ ಇರ್ತಾರೆ, ಅವರಿಗೆಲ್ಲ ದರ್ಶನ್ ಅವರು ಯಾವ ರೀತಿ ಮಾಡಿದ್ದಾರೆ, ನಾವು ಮಾಡಬಾರ್ದ ಅನ್ನಿಸ್ಬಾರ್ದು. ಈ ರೀತಿ ಪ್ರಕರಣಗಳು ಹೆಚ್ಚಾಗಬಾರದು. ಸುಪ್ರೀಂ ಕೋರ್ಟ್ ಈಗ ಯಾವ ತೀರ್ಪನ್ನ ಕೊಡುತ್ತೆ ಅನ್ನೋದರ ಮೇಲೆ ದರ್ಶನ್ ಅವರ ಭವಿಷ್ಯ ನಿಂತಿದೆ, ಪವಿತ್ರ ಗೌಡ ಅವರ ಭವಿಷ್ಯ ನಿಂತಿದೆ, ಮತ್ತೆ ಮಿಕ್ಕಂತಹ ಆರೋಪಿಗಳ ಭವಿಷ್ಯ ನಿಂತಿದೆ. ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರೋದಂದ್ರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈಗ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಬಿಡ್ಲಿ, ಜೈಲಿಗೆ ಹೋಗೋದು ಬೇಡ, ಆರಾಮಾಗಿ ಇದ್ ಬಿಡ್ಲಪ್ಪ ದರ್ಶನ್, ಏನು ಮಾಡೋದ್ ಬೇಡ. ಅವ್ರು ಬಂದು ಡೆವಿಲ್ ಶೂಟಿಂಗ್ ಮುಗಿಸ್ಕೊಂಡ್ರ, ಸಿನಿಮಾ ನೋಡಿದ್ವಾ, ಅವ್ರು ಮತ್ತಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಯಾವುದೇ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗದಂತೆ ಆರಾಮಾಗಿದ್ರೆ ದರ್ಶನ್ ಅಭಿಮಾನಿಗಳಿಗೆ ಅದು ತುಂಬಾ ಖುಷಿಯ ಸುದ್ದಿ. ಅದು ಬಿಟ್ಟು ಇದೇ ರೀತಿ ದರ್ಶನ್ ಅವರು ಮತ್ತೆ ಏನಾದ್ರು ಪ್ರಕರಣ ಸ್ವಲ್ಪ ತೀವ್ರಗೊಳ್ತಾ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಆತರ ಬೇಲ್ ಏನಾದ್ರು ರದ್ದಾದ್ರೆ ಮುದ್ದೆ ಮುರಿಬೇಕಾಗತ್ತೆ ಜೈಲಲ್ಲಿ. ಜೈಲಿನಲ್ಲೂ ಕೂಡ ರಾಜಾತಿಥ್ಯನ ಸ್ವೀಕರಿಸಿ ಅದ್ರಲ್ಲೂ ಕೂಡ ಸುದ್ದಿ ಆಗಿದ್ರು, ಆರಾಮಾಗಿ ಅಲ್ಲಿ ಧೂಮಪಾನ ಮಾಡ್ಕೊಂಡು, ಮದ್ಯಪಾನ ಮಾಡ್ಕೊಂಡು ಕೆಲವೊಂದಿಷ್ಟು ರೌಡಿಗಳ ಜೊತೆ. ಈ ಸರ್ಕಾರದ ಪರ ವಕೀಲರು ಅದೊಂದು ಕೂಡ ಪಾಯಿಂಟ್ ಮಾಡಿದ್ದಾರೆ, ದರ್ಶನ್ಗೆ ರೌಡಿಗಳೆಲ್ಲ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ, ಅದರಿಂದ ಅವರಿಗೆ ಬೇಲ್ ನೀವೀಗ ರದ್ದು ಮಾಡ್ಲಿಲ್ಲ ಆದ್ರೆ ಸಾಕ್ಷಿಗಳ ಜೊತೆ ಓಡಾಡ್ತಾ ಇರೋದ್ರಿಂದ ಏನಾದ್ರೂ ತುಂಬಾ ತೊಂದರೆ ಆಗಬಹುದು. ಕ್ರಿಮಿನಲ್ ಹಿನ್ನೆಲೆ ಇದೆ ದರ್ಶನ್ಗೆ, ಇದೊಂದೇ ಬಾರಿ ಅಲ್ಲ, ದರ್ಶನ್ ತುಂಬಾ ಜನ ಕ್ರಿಮಿನಲ್ಗಳ ಜೊತೆ ಎಲ್ಲ ಕಾಣಿಸ್ಕೊಂಡಿದ್ದಾರೆ. ಮೊನ್ನೆ ಜೈಲಿಗೆ ಹೋದಾಗ್ಲೂ ಕೂಡ ಅವರು ಕ್ರಿಮಿನಲ್ಗಳ ಜೊತೆ ಸೇರ್ಕೊಂಡು ಧೂಮಪಾನ ಮಾಡ್ತಾ ಇದ್ರು, ಇದು ಕೂಡ ಒಂದು ಸುದ್ದಿ ಆಗಿತ್ತು. ಈ ರೀತಿ ಪ್ರಕರಣಗಳಿಂದ ಕೆಲವೊಂದಿಷ್ಟು ಅನುಮಾನಗಳು ಮೂಡುತ್ತೆ. ಅವರು ಮತ್ತೆ ಆಚೆ ಬಂದ್ರೆ ಅಭಿಮಾನಿಗಳಿಗೆ ತುಂಬಾ ಸಂಕಷ್ಟ ಆಗುತ್ತಾ, ಸಂತೋಷ ಆಗುತ್ತಾ? ನಮ್ಮೆಲ್ಲರ ಪ್ರಕಾರ ನಮಗೆ ಗೊತ್ತಿರೋದೇನು ಅಂತಂದ್ರೆ, ದರ್ಶನ್ ಆಚೆ ಬಂದ್ರೆ ಅಭಿಮಾನಿಗಳು ತುಂಬಾ ಖುಷಿಯಿಂದ ಇರ್ತಾರೆ, ಒಳಗಡೆ ಹೋದ್ರೆ ಮತ್ತೆ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟ್ರಿಗರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಏನನ್ನ ಯೋಚನೆ ಮಾಡ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ. ದರ್ಶನ್ಗೆ ಬಿಗ್ ರಿಲೀಫ್ ಕೊಡುತ್ತಾ, ಇಲ್ಲ ಜೈಲಿಗೆ ಕಟ್ಟುತ್ತಾ, ಜೈಲಿಗೆ ಹೋಗ್ತಾರಾ, ಇಲ್ಲ ಬೇಲ್ ಸಿಗುತ್ತಾ? ನಾವು ದರ್ಶನ್ ಮಾತ್ರ ಯೋಚನೆ ಮಾಡೋದಲ್ಲ, ರೇಣುಕಾ ಸ್ವಾಮಿಯ ಕುಟುಂಬವನ್ನು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಆ ರೇಣುಕಾ ಸ್ವಾಮಿ, ಆತನ ಹೆಂಡತಿ,
ಗರ್ಭಿಣಿ ಆಗಿರ್ತಾರೆ ಆತ ಕೊಲೆಯಾದಂತ ಸಂದರ್ಭದಲ್ಲಿ. ಅದಾಗಿ ಕೆಲವೊಂದಿಷ್ಟು ದಿನಗಳ ನಂತರ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೂಡ ಕೊಡ್ತಾರೆ. ತಂದೆ ತಾಯಿಗಳಿದ್ದಾರೆ, ಅವ್ರದ್ದು ಒಂದು ಕುಟುಂಬ ಇದೆ. ನಾವು ದೊಡ್ಡದಾಗಿ ದರ್ಶನ್ ಅವ್ರನ್ನ ಮಾತ್ರ ಯೋಚನೆ ಮಾಡಿ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಬಿಟ್ರೆ ಸಾಕಪ್ಪ, ದರ್ಶನ್ ಅವ್ರು ಸಿನಿಮಾ ಮಾಡ್ಕೊಂಡು ಇದ್ಬಿಡ್ಲಪ್ಪ ಅನ್ನೋ ಹೋದ್ರೆ ಇಲ್ಲೊಂದು ಕುಟುಂಬ ಇದೆ. ಆ ಕುಟುಂಬಕ್ಕೆ ದುಡ್ಕೊಂಬಂದ್ ಆಗ್ತಾ ಇದ್ದಂತವನಿಲ್ಲ. ಈಗ ಏನ್ ಮಾಡ್ಬೇಕು? ಅವ್ರು ನ್ಯಾಯ ಬೇಕು ಅಂತ ಓಡಾಡ್ತಾ ಇದ್ದಾರೆ. ನಾವು ನ್ಯಾಯ ಬೇಕು ಅಂತ ಬೇರೆದಕ್ಕೆಲ್ಲ ಓಡಾಡೋರು. ನಾವು ಯಾರನ್ನಾರು ಪ್ರೀತಿಸ್ತಾ ಇದೀವಲ್ಲ, ಅವ್ರು ತಪ್ಪು ಮಾಡಿದಾಗ ನ್ಯಾಯ ಬೇಕು ಅಂತ ಕೇಳೋದು ಕೂಡ ನಮ್ಮ ಹಕ್ಕು, ಕರ್ತವ್ಯ. ಅಭಿಮಾನಿಗಳು ಅದನ್ನ ಮಾಡ್ತಾ ಇಲ್ಲ, ಮಾಡ್ಬೇಕು. ಒಬ್ರಿಗೆ ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ನಮ್ಮ ಕುಟುಂಬಕ್ಕೆ ಈ ರೀತಿ ಆದ್ರೆ ನಾವು ಸುಮ್ಮನೆ ಇರ್ತೀವ ಅಂತ ಯೋಚನೆ ಮಾಡಿ ಸುಪ್ರೀಂ ಕೋರ್ಟ್ ಯಾವುದೇ ತೀರ್ಪನ್ನ ಕೊಟ್ಟರು ಕೂಡ ನಾವು ಅದನ್ನ ಸ್ವೀಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವ ದ್ವೇಷ, ಯಾವ ಜಗಳ ಯಾವುದೂ ಇರೋದಿಲ್ಲ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ, ಸಿದ್ಧಾರ್ಥ ಲೂಥ್ರಾ, ಸಿದ್ಧಾರ್ಥ ದವೆ ವಾದವನ್ನ ಕೇಳಿ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ದರ್ಶನ್ ಅವರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಇಲ್ವಾ? ಡಿ ಗ್ಯಾಂಗ್ ಈ ಪ್ರಕರಣದಿಂದ ಆಚೆ ಬರುತ್ತಾ? ದರ್ಶನ್ ಪವಿತ್ರ ಇದೇ ರೀತಿ ಸ್ನೇಹವನ್ನ ಮುಂದುವರಿಸಿಕೊಂಡು ಆರಾಮಾಗಿರ್ತಾರ? ಬೇಲ್ ರದ್ದಾಗುತ್ತಾ ಇಲ್ವಾ? ಎಲ್ಲವನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಸರ್ಸು ಪಾಪು ಹೆಸರು ಕೇಳಲ್ವಾ?